ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಜಾರಿ ಕಾಫಿ. ಯಾ ಬಂದೆ ರೈ. ವಾವ್, what a surprise ಬಜಾರಿ. ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಕೇಳಿದ ತಕ್ಷಣ ತಂದು ಕೊಡ್ತಾ ಇದೀಯ. ಆಹಾ, ಸುಭದ್ರ ಕಣಯ್ಯ ನೀನು. ಕಮ್ಮಿ ಅಂದ್ರು 1000 ಸತಿ ನೀನು ಕೇಳಿದ ತಕ್ಷಣ ತಂದು ಕೊಟ್ಟಿದ್ದೀನಿ. ಆದ್ರೆ ಇವತ್ತು ಫಸ್ಟ್ ಟೈಮ್ ಅಂತ ಇದೆಯಲ್ಲ, ಅದಕ್ಕೆ ಬೆಳಗ್ಗೆ ಜಗಳ ಮಾಡ್ತೀನಿ. ಪರವಾಗಿಲ್ಲ ಬಿಡ. ಬಜಾರಿ ಕಾಫಿ ಕೇಳಿದ್ರೆ ಕಷಾಯ ತಂದು ಕೊಟ್ಟಿದ್ದೀಯಲ್ಲ, ಎಷ್ಟು ಕೆಟ್ಟದಾಗಿದೆ ಗೊತ್ತಾ. ಹೋಗಿ ನಾವು ನೀಟಾಗಿ ಮಾಡ್ಕೋ. ಸಾಕು ಸುಂದರಯ್ಯ, ನೀನು ಕೇಳಿದಾಗ ಕಾಫಿ ಮಾಡ್ಕೊಂಡು ತೊಗೊಂಬರೋದಕ್ಕೆ ನನ್ನೇ ನಿಮ್ಮ ಮನೆ ಕೆಲಸದೋಳು ಅಂದ್ಕೊಂಡಿದ್ಯಾ? ನಾನು ಮಾಡ್ಕೊಂಡು ಬಂದಿರೋದು ಕಾಫಿನೇ. ನಿಂಗೆ ಬೇಕಿದ್ರೆ ಕುಡಿ, ಬೇಡದಿದ್ರೆ ಬಿಡು. ನೀನು ಕುಡಿಲಿಲ್ಲ ಅಂದರೆ ಪ್ರಪಂಚ ಏನು ತಲೆ ಕೆಳಗಾಗಲ್ಲ. ನೋಡುವ ಜಾರಿ, ಅನ್ನೆಸರಿಯಾಗಿ ನೀನು ಸುಮ್ಮನೆ ನನಗೆ ಇರಿಟೇಟ್ ಮಾಡ್ತೀರಿ. ಕಾಫಿ ಟೇಸ್ಟ್ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ನೋಡಯ್ಯ, ನನಗೆ ಕಾಫಿ ಟೇಸ್ಟ್ ಗೊತ್ತು, ಕಷಾಯ ಟೇಸ್ಟು ಗೊತ್ತು. ನೀನು ಕುಡಿತೀಯಲ್ಲ ಅದೊಂದೇ ಅಲ್ಲ, ಅದರಲ್ಲಿ 1000 ಫ್ಲೇವರ್ಸ್ ಇರುತ್ತೆ. ಇವಾಗ ನೀನು ಕುಡಿತಿರೋದು ಹರ್ಬಲ್ ಕಾಫಿ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಸುಮ್ಮನೆ ಕುಡಿ ಅಷ್ಟೇ. ಬಜಾರಿ, ಇದು ಕೆಟ್ಟದಾಗಿದೆ. ನಾನೇನು ರೆಗ್ಯುಲರ್ ಕುಡಿತೀನಿ ಅದನ್ನೇ ಮಾಡ್ಕೊಂಬ ಹೋಗು. ದೇವ್ರು, ಟೇಸ್ಟ್ ಮುಖ್ಯ ಅಲ್ಲ, ಆರೋಗ್ಯ ಅಷ್ಟೇ ಮುಖ್ಯ. ಯಾಕೆ ನೀನು ಕೇಳಿಲ್ವಾ ಆರೋಗ್ಯನೇ ಭಾಗ್ಯ ಅಂತ? ತಗೊಳ್ಳಿ ಧ್ರುವ, ಹಠ ಮಾಡಬಾರ್ದು ಪ್ಲೀಸ್. ಹಾಗೆ ಮಾಡಬೇಡಿ. ಒಂದು ಸ್ವಲ್ಪ ತಿನ್ನಿ, ಹೋಗಲಿ, ಒಂದೇ ತುತ್ತೀನಿ. ಧ್ರುವ ತಗೊಳ್ಳಿ, ಹಾಗೆ ಹಠ ಮಾಡಬೇಡಿ ಧ್ರುವ, ಪ್ಲೀಸ್ ತಗೊಳ್ಳಿ. ಧ್ರುವ ಒಂದೇ ತುತ್ತು ನೋಡಿ, ಏನು ತಿಂತಾ ಇಲ್ಲ, ಹಾಗೆ ಮಾಡಬಾರ್ದು ಧ್ರುವ. ಅಮ್ಮ, ಏನಾಯ್ತು? ತಿಂಡಿ ತಿಂತಿಲ್ಲ? 3-4 ದಿನ ಆಯಿತು, ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ. ತುಂಬ ಹಠ ಮಾಡ್ತಾ ಇದ್ದಾರೆ ಇವರು. ಯಾವತ್ತೂ ಧ್ರುವ ಅವರು ಹೀಗೆ ಮಾಡಿದ್ದಲ್ಲ, ಇತ್ತೀಚೆಗೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಧ್ರುವ, ಅಮ್ಮ ಹೇಳ್ತಿರೋ ನಿಜಾನ? ಯಾಕೆ ಈ ರೀತಿ ಹಠ ಮಾಡ್ತಿದ್ಯಾ? ಯಾಕೆ ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ? ವೇದಾಂತ್, ರಾಜಣ್ಣ ಯಾವತ್ತೂ ಈ ಥರ ನಡ್ಕೊಂಡಿರಲಿಲ್ಲ. ಅದಕ್ಕೊಂದ್ಸತಿ ಡಾಕ್ಟರಿಗೆ ಕಾಲ್ ಮಾಡು. ಅವ್ರು ಬಂದೊಂದ್ಸತಿ ಚೆಕಪ್ ಮಾಡಿದರೆ ಏನಾಗಿದೆ ರಾಜಣ್ಣನಿಗೆ, ಯಾಕೆ ಹೀಗೆ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಡಾಕ್ಟರ್, ರಂಗೋಲಿಗೆ ಫೌಂಡೇಶನ್ ಇದ್ದ ಹಾಗೆ. ಸದ್ಯಕ್ಕೆ ನಮ್ಮ ಲವ್ ಸ್ಟೋರಿನೂ ಚುಕ್ಕೆ ಇಲ್ದೇ ಇರೋ ರಂಗೋಲಿ ಹಾಗಾಗಿದೆ. ಹೇಗಾದ್ರೂ ಮಾಡಿ ದಾರಿ. ಏಯ್ ಕುಂಬಳಕಾಯಿ, ಅದೇನೇ ಅಷ್ಟೊತ್ತಿಂದ ಮಾಡ್ತಾ ಇದೀಯಾ? ನೀನ್ ನಿಜವಾಗ್ಲೂ ರಂಗೋಲಿ ಹಾಕ್ತಿದ್ಯೋ ಅಥವಾ ಬೇರೆ ಏನಾದ್ರು ಮಾಡ್ತಿದ್ಯೋ? ಎಷ್ಟೊತ್ತಿಂದ ರಂಗೋಲಿ ಹಾಕ್ತಿದ್ಯಾ ಗೊತ್ತಾ? ಅದ್ ಏನ್ ಹಾಕಿದ್? ಏನೇ ಇದು? ನಿಂಗೇನಾದ್ರು ತಲೆ ಕೆಟ್ಟಿದ್ಯೇನೆ? ಹೌದು ಕಣೆ, ನಿಮ್ಗೆಲ್ಲ ನನಗೆ ತಲೆ ಕೆಟ್ಟಿದೆ ಅಂತಾನೆ ಅನ್ಸೋದು. ನಾನು ಏನ್ ಮಾಡಿದ್ರು ತಪ್ಪಾಗೆ ಕಾಣಿಸುತ್ತಲ್ಲ.
ರಂಗೋಲಿ ಬಿಡ್ಸೋದ್ ಬದಲು ಲವ್ ಸಿಂಬಲ್ ಬಿಡ್ಸಿದ್ಯಾ? ಅದ್ರಲ್ಲಿ ಧೃತಿ ಅಂತ ಬೇರೆ ಇದೆ. ಧೃತಿ ಯಾರೇ? ಅವಳು ಯಾರು? ಅವ್ರಿಗೂ ನಿಂಗೂ ಏನ್ ಸಂಬಂಧ? ನಿಂಗೆ ಧೃತಿ ಬರೀ ಹೆಸರಾಗಿ ಕಾಣಿಸ್ತಿರ್ಬೋದು, ಆದ್ರೆ ಧೃತಿ ಅನ್ನೋದು ನಂಗೆ ಎಮೋಷನ್. ಆ 2 ಅಕ್ಷರದಲ್ಲಿ ತುಂಬಾ ಅರ್ಥ ಇದೆ. ನಿಜ ಹೇಳ್ಬೇಕಂದ್ರೆ ನನ್ನ ಲೈಫೇ ಅದು. ನೋಡೆ, ನೀನ್ ನನ್ನ ತಲೆ ತಿನ್ಬೇಡ. ಈಗ ಧೃತಿ ಅಂದ್ರೆ ಯಾರು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಅಮ್ಮಂಗೆ ಹೇಳ್ಬೇಕಾಗತ್ತೆ. ಧೃತಿ ಅಂದ್ರೆ ನಂದು ಮತ್ತೆ ನನ್ನ ಹುಡುಗನ ಹೆಸರು. ನಿಂದು ಮತ್ತೆ ನಿನ್ ಹುಡುಗನ ಹೆಸರ? ಅಲ್ಲ, ಇದು ಹುಡುಗಿ ಹೆಸರು ತಾನೆ? ಲೇ ದಡ್ಡಿ, ಇಲ್ಲಿ ಕೇಳು. ಧ್ರುವ್ ಅಂದ್ರೆ ಧ್ರುವ, ತಿ ಅಂದ್ರೆ ನನ್ನ ಹೆಸರು ಅದಿತಿ, ಧೃತಿ. ಅದಿತಿ, ಅಂಜು, ಎಲ್ಲಿದ್ದೀರಮ್ಮ? ಸ್ವಲ್ಪ ಅಡುಗೆ ಮನೆಗೆ ಬಂದು ಸಹಾಯ ಮಾಡಿ. ಏನು ನೀನು ಈ ತರ ಎಲ್ಲ ಐಡಿಯಾ ಹೆಂಗೆ ಬರುತ್ತೆ ನಿಂಗೆ? ನಿನ್ನಂತ ದಡ್ರಿದ್ಮೇಲೆ ನನ್ನಂತ ಜಾಣರು ಇರ್ತಾರೆ. ಹೋಗ್ಲಿ ಬಿಡು, ನೀನ್ ಲವ್ ಮಾಡಿದ್ಮೇಲೆ ನಿಂಗೆ ಎಲ್ಲ ಅರ್ಥ ಆಗುತ್ತೆ. ಈ ತರ ಒಳ್ಳೊಳ್ಳೆ ಐಡಿಯಾಸ್ಗಳು ಬರ್ತಾ ಇರುತ್ತೆ. ನನ್ ಕತೆ ಇರಿ ಬಿಡು. ಊರವ್ರಿಗೆಲ್ಲ ನೀನ್ ಲವ್ ಮಾಡ್ತಿದ್ಯಾ ಅನ್ನೋ ವಿಷಯ ಗೊತ್ತಾಗಕ್ಕೆ ಒಳ್ಳೆ ಐಡಿಯಾ ಮಾಡಿದ್ಯಾ ಬಿಡು. ಲವ್ ಮಾಡೋರೆಲ್ಲ ನಿಜವಾಗ್ಲೂ ನೀನ್ ನೋಡ್ ಕಲಿಬೇಕು ಕಣೆ. ಅದಿತಿ, ಅಂಜು, ಏಯ್, ಆಗ್ಲಿಂದ ನಿಮ್ಮನ್ನು ಕರಿತಾ ಇದ್ದೀನಿ. ಅಡುಗೆ ಮನೆಗೆ ಬಂದು ನನಗೆ ಅಡುಗೆಗೆ ಸಹಾಯ ಮಾಡಬಾರ್ದಾ? ಏನು ಹೆಣ್ಮಕ್ಳು. ವಿಧಾನ್, ಗಾಬರಿ ಆಗೋಂಥದ್ದೇನಿಲ್ಲ. BP ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಇದೆ. ಆದರೆ ಮನಸ್ಸಿಗೇನೋ ಹಚ್ಕೊಂಡಿದ್ದಾರೆ ಅನ್ಸುತ್ತೆ. ಅಂದರೆ ಏನರ್ಥ ಡಾಕ್ಟರ್? ಐ ಥಿಂಕ್ ಇವರು ಯಾವುದೋ ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅದರಿಂದ ಇವ್ರ ಮನಸ್ಸಿಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ನಿಮ್ಮ ಮನೇಲಿ ಏನಾದರೂ ಇವ್ರು ಬೇಜಾರಾಗೋಂಥ ವಿಷಯಗಳೇನಾದರೂ ನಡೀತಾ? ನಾನು ಆ ಥರ ಎಲ್ಲ ಏನೂ ಆಗಿಲ್ಲ ಡಾಕ್ಟರ್. ನಿನ್ನೂ ಹೇಗಿದೆಯೋ ಈಗಲೂ ಹಾಗೆ ಇದೆ. ಡಾಕ್ಟರ್, ಆ್ಯಕ್ಚುಲಿ ಹೇಳಬೇಕಂದ್ರೆ ಧ್ರುವನ್ಗೆ ನಮ್ಮ ಕಡೆಯಿಂದ ಯಾವುದೇ ರೀತಿ ಹರ್ಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಅವನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ. ನೀವು ಹೇಳೋ ಥರ ಏನೂ ಆಗಿಲ್ಲ ಅಂದರೆ ಏನಾಗಿರೋಕ್ಕೆ ಸಾಧ್ಯ? ಯೋಚನೆ ಮಾಡಿ, ನಿಮ್ಮ ಮನೇಲಿ ಏನೋ ನಡೀತಾ ಇದೆ ಅನಿಸುತ್ತೆ. ಇಲ್ಲಾಂದರೆ ಇವರು ಹೀಗಾಗೋಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್, ಇತ್ತೀಚೆಗೆ ನಮ್ಮ ಮನೇಲಿ ಆರ್ತಿಯವ್ರ ಸೀಮಂತ ನಡೀತು. ಅದಕ್ಕೆ ಬಿಫೋರ್ ಏನಾಯ್ತು ಅಂತ ನೆನ್ಪು ಮಾಡ್ಕೊಂಡು ಹೇಳ್ಬೋದಾ? ಆ ಥರ ಏನೂ ಆಗಿಲ್ಲ ಡಾಕ್ಟರ್. ಡೈಲಿ ರೊಟೀನ್ ಅಷ್ಟೇ, ನಥಿಂಗ್ ಸ್ಪೆಷಲ್. ಹೌದು ಡಾಕ್ಟರ್, ಸೀಮಂತಕ್ಕಿಂತ ಮೊದಲು ಧ್ರುವನ ಎವ್ರಿಡೇ ನಾವು ಪಾರ್ಕ್ ಕರ್ಕೊಂಡು ಹೋಗ್ತೇವೆ. ಓಕೆ, ಆಮೇಲೆ ಏನಾಯ್ತು? ಅವತ್ತು ನಾವು ಧ್ರುವನ ಪಾರ್ಕ್ ಕರ್ಕೊಂಡು ಹೋಗಿದ್ವಿ. 2 ದಿನ ಧ್ರುವ ಪ್ರೀತಿಸೋ ಹುಡುಗಿ ಅವನ ಕೆಂಡಿಗೆ ಮುದ್ದು ಕೊಟ್ಟು ಹೋಗಿದ್ಲು. ವೇದಾಂತ್, ಈಗ ನೀವು ಹೇಳಿದ್ದನ್ನ ಇನ್ನೊಂದ್ಸಲಿ ರಿಪೀಟ್ ಮಾಡಿ. ಎಸ್ ಡಾಕ್ಟರ್, ಧ್ರುವನ ನಾವು ಪಾರ್ಕ್ ಕರ್ಕೊಂಡು ಹೋದಾಗ ಅಷ್ಟು ದಿನನೂ ಹುಡುಗಿ ಬಂದು ಧ್ರುವನ್ ಕೆನೆಗೆ ಮುದ್ದು ಕೊಡ್ತಾ ಇಲ್ಲ.
ವೇದಾಂತ್, ಧ್ರುವನ್ ಕಿಸ್ ಮಾಡಿದ ಹುಡುಗಿ ಯಾರು ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಇಲ್ಲ ಡಾಕ್ಟರ್, ಯಾರು ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡಿದ್ವಿ. ಬಟ್ ಇಟ್ಸ್ ಆಫ್ ನೋ ಯೂಸ್. ವೇದಾಂತ್, ನಿಮ್ಮ ಬ್ರದರ್ ಈ ರೀತಿ ಮಾಡ್ತಾ ಇರೋದು ಆ ಘಟನೆಯಿಂದ ಅನಿಸುತ್ತೆ. ಹುಡುಗಿ ನೆನಪುಗಳು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಆಳವಾಗಿ ಕುತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇವರು ಆ ಹುಡುಗಿ ವಿಚಾರ ಬಂದಾಗ ಸ್ವಲ್ಪ ಅಲರ್ಟ್ ಆಗ್ತಾ ಇದ್ದಾರೆ ಅನ್ಸುತ್ತೆ. ಎಷ್ಟೊತ್ತೆ ರಂಗೋಲಿ ಬಿಡಿಸೋದು? ಬೇಗ ಮುಗಿಸ್ಕೊಂಡು ಬನ್ನಿ. ಹಾಂ ಬರ್ತೀವಿ. ಏನ್ರೇ ನೀವು ರಂಗೋಲೆ ಬಿಡಿಸ್ತಾರಂತೆ? ರಂಗೋಲೆ ತಡೀರಿ, ಬಂದು ಮಾಡ್ತೀನಿ. ಇಬ್ಬರಲ್ಲಿ ಒಬ್ಬರಾದ್ರೂ ಬಂದು ಸಹಾಯ ಮಾಡ್ಬೇಕು ತಾನೆ? ಮಾಡ್ತೀನಿ ತಡೀರಿ. ಒಳ್ಳೆದವ, ಇದನ್ನೆಲ್ಲ ಅಮ್ಮ ನೋಡಿದ್ರೆ ಏನೇ ಮಾಡೋದು? ಏನ್ರಿ ಇದು? ಆಗ್ಲಿಂದ ರಂಗೋಲಿ ಬಿಡಿಸ್ತಾ ಇದ್ದೀರಾ? ಏನಾದರೂ ನಮ್ಮ ಬೀದಿಲಿ ಇವತ್ತು ರಂಗೋಲಿ ಸ್ಪರ್ಧೆ ಇದೆಯಾ? ಸಾಕು ರಂಗೋಲಿ ಬಿಡಿಸಿದ್ದು. ಇಬ್ರು ಬಂದು ನಂಗೆ ತರಕಾರಿ ಹೆಚ್ಚಿಕೊಡಿ. ಸರಿ ಅಮ್ಮ. ಬೇಗ ಬನ್ನಿ. ಏನೇ ಆಗಿದೆ ನಿಂಗೆ? ಊರಿಂದ ಬಂದಾಗ್ಲಿಂದ ವಿಚಿತ್ರವಾಗಿ ಆಡ್ತಿದ್ಯಾ. ಹೌದು ಕಣೆ, ನಾನು ವಿಚಿತ್ರವಾಗೇ ಆಡ್ತಿದ್ದೀನಿ. ನೀನು ಲವ್ ಮಾಡು, ಅವಾಗ ನಾನು ಯಾಕೆ ಹಿಂಗೆ ಮಾಡ್ತಿದ್ದೀನಿ, ಯಾಕೆ ಹಿಂಗೆ ಆಡ್ತಿದ್ದೀನಿ ಅಂತ ನಿಂಗೂ ಅರ್ಥ ಆಗುತ್ತೆ. ಅಂಜು. ಹಾಮ ಬಂದೆ. ನೀನೇನಾದ್ರೂ ಮಾಡ್ಕೊಳೆ, ನಾನು ಈ ಆಟಕ್ಕಿಲ್ಲ. ಅದ್ಯಾ, ನನ್ನ ಲೈಫಲ್ಲಿ ನಾನು ಯಾವ್ಯಾವ ಥರ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಕಂಡು ಹಿಡ್ತಿದ್ದೀನಿ. ಆದರೆ ಇದ್ರೂ ಹುಡುಗಿ ವಿಚಾರ ಮಾತ್ರ ಏನು ಅಂತಲೇ ಅರ್ಥ ಆಗ್ತಿಲ್ಲ. ಅಣ್ಣ, ಜೀವನದಲ್ಲಿ ಎಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ ಹುಡುಗಿ ನಮ್ಮನ್ನು ಎಷ್ಟೇ ಆಟ ಆಡಿಸಿದ್ರು ಒಂದಲ್ಲ ಒಂದಿನ ಅವಳು ಯಾರು ಅಂತ ಗೊತ್ತಾಗಲೇಬೇಕು ಅಲ್ವಾ ಅಮ್ಮು? ಗೊತ್ತಾಗುತ್ತೆ ಅನ್ನೋದು ನಾನು ಒಪ್ಕೊಳ್ತೀನಿ. ಆದರೆ ಇವಾಗ ಗೊತ್ತಾಗ್ತಿಲ್ವಲ್ಲ, ಅದು ನನ್ನ ಬೇಜಾರು. ಅದು ನಿಜಾನೇ. ಆದರೆ ಆ ಹುಡುಗಿನ ಎಲ್ಲಿ ಅಂತ ಹುಡ್ಕೋದು, ಹೇಗೆ ಕಂಡುಹಿಡಿಯೋದು? ನಾವು ನೋಡಿದ್ರೆ ಎಲ್ಲ ರೀತಿನೂ ಟ್ರೈ ಮಾಡಿದ್ವಿ ಅಲ್ವಾ? ಪಾಪ ಇವ್ರು ಈಡೇನು ತಲೆ ಕೆಡ್ಸ್ಕೊಂಡಿರೋದನ್ನ ನನಗೆ ನೋಡೋಕ್ಕಾಗ್ತಾ ಇಲ್ಲ. ಧ್ರುವ ಲವ್ ಮಾಡ್ತಾ ಇರೋದು ನಮ್ಮ ಅದಿತಿನೇ ಅಂತ ಹೇಳಿಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಏನೇ ಹೇಳುವುದು, ಅವತ್ತ ಕಳ್ಳ ನೀವು ಬಸ್ ಕಿತ್ಕೊಂಡು ಹೋಗಿರಲಿಲ್ಲ ಅಂದರೆ ಇದು ಆಲ್ರೆಡಿ ಹುಡುಗಿ ಯಾರು ಅಂತ ಗೊತ್ತಾಗ್ತಿತ್ತು. ಖಂಡಿತ ಹಿಡಿದಾಗ್ತಿದೆ. ಭಾವ ಕುತ್ಕೊಳ್ಳಿ ಅತ್ತೆ. ನಿಮ್ಗೊಂದು ಲೆಟರ್ ಬಂದಿದೆ. ನನಗ
ಹುಡುಕಿರೋ ಧ್ರುವನ್ ಹುಡುಗಿ ನಾನೇ. ಅವನಿಗೆ ಮುತ್ತು ಕೊಟ್ಟಿದ್ದು ಕೂಡ ನಾನೇ. ಧ್ರುವ ಇಲ್ಲದೆ ನಾನಿಲ್ಲ, ನಾನಿದ್ದೆ ಧ್ರುವ ಇಲ್ಲ. ಧ್ರುವ ಹೂವಾದ್ರೆ ನಾನದರಲ್ಲಿ ಸುಗಂಧ. ಧ್ರುವ ಆಕಾಶ ಆದ್ರೆ ನಾನು ಆಕಾಶದಲ್ಲಿರೋ ಧ್ರುವ ನಕ್ಷತ್ರ. ಅವನಿಲ್ಲದೆ ಇದ್ರೆ ನನ್ನ ಜೀವನಕ್ಕೆ ಅರ್ಥನೇ ಇಲ್ಲ. ನಾನಿಲ್ಲದೆ ಇದ್ರೆ ಧ್ರುವನ್ ಜೀವನದಲ್ಲಿ ನಗುನೇ ಇಲ್ಲ. ಬೇಗ ನಾವಿಬ್ಬರನ್ನ ಒಂದು ಮಾಡಿ, ಇಲ್ಲ ಅಂದರೆ ಹೀಗೆ ನರಳಿ ಪ್ರಾಣ ಕಳ್ಕೊತೀನಿ. ಹೇಳ್ತಿದ್ಯಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ನೀನ್ ನಂಬಕ್ಕಾಗಲ್ಲ ಬಿಡು. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋಳು ನೀನು. ಹಂಗಲ್ಲ ಕಣೆ, ಸೈಕಲ್ ಗ್ಯಾಪ್ ಅಲ್ಲಿ ರಾಜಣ್ಣನ ಇಷ್ಟಪಡ್ತಿದ್ದೀನಿ ಅಂತ ಲೆಟರ್ ಬರೆಯೋದು ತಮಾಷೆನಾ? ನೀನ್ ಹೇಳೋ ತರ ಸೈಕಲ್ ಗ್ಯಾಪ್ ಏನಲ್ಲ ಕಣೆ. ನಂಗೆ ಯಾಕೋ ಧ್ರುವನ್ನ ಇವತ್ತು ತುಂಬಾ ನೋಡ್ಬೇಕು ಅನ್ಸ್ತು. ಅದಕ್ಕೆ ಧ್ರುವನ್ ಇಷ್ಟಪಡ್ತಿರೋ ಹುಡುಗಿ ನಾನೇ ಅಂತ ಗೊತ್ತಾಗ್ಲಿ, ಆಗ ನಮ್ಮಿಬ್ರಿಗೂ ಬೇಗ ಮದುವೆ ಮಾಡಿಸ್ತಾರೆ ಅನ್ನೋ ಕಾರಣಕ್ಕೆ ಲೆಟರ್ ಬರ್ದೆ. ನನ್ಗೇನೋ ಈ ಲೆಟರ್ ಬರೆಯೋದೆಲ್ಲ ಹಳೆ ಕಾಲದ್ದು ಅಂತ ಅನ್ಸ್ತಾ ಇದೆ. ಇವೆಲ್ಲ ವರ್ಕೌಟ್ ಆಗಲ್ಲ ಕಣೆ. ಅದ್ರ ಬದಲು ನೀನ್ ಡೈರೆಕ್ಟ್ ಆಗಿ ವೇದಾಂತ್ ಭಾವನ ಹತ್ರ ಹೋಗಿ, ನಾನೇ ರಾಜಣ್ಣನ್ ಪ್ರೀತಿಸ್ತಿರೋ ಹುಡುಗಿ, ನಾನು ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಒಬ್ರನ್ನೊಬ್ರು ಬಿಟ್ಟಿರಕ್ಕೆ ಆಗಲ್ಲ, ಅಷ್ಟೊಂದು ಪ್ರೀತಿಸ್ತಾ ಇದೀವಿ ಅಂತ ಹೇಳು. ಅವಾಗ ನಿನ್ ಪ್ರಾಬ್ಲಮ್ ಕ್ಲಿಯರ್ ಆಗ್ಬೋದೇನೋ. ಲೆಟರ್ ಸಿಕ್ಕಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಆ ವಿಷಯ ಅಲ್ಲೇ ಕೈ ಬಿಡೋದು, ಇವೆಲ್ಲ ರಗಳೆ ಯಾಕೆ? ಎಲ್ಲ ನೀನ್ ಹೇಳೋ ತರ ಈಸಿ ಆಗೋದಿದ್ರೆ ಈ ಪ್ರಪಂಚದಲ್ಲಿ ಲವ್ ಫೇಲ್ಯೂರ್ ಯಾರಿಗೂ ಆಗ್ತಾ ಇರ್ಲಿಲ್ಲ. ಹಾಗಂತ ನೀನ್ ಇದೇ ತರ ಲೆಟರ್ ಬರೆಯೋದು, ರಂಗೋಲಿ ಬಿಡ್ಸೋದು ಮಾಡ್ತಾ ಇದ್ರೆ ನಿನ್ಗೂ ಲವ್ ಫೇಲ್ಯೂರ್ ಆಗುತ್ತೆ. ಅದ್ರ ಬದಲು ಸುಮ್ನೆ ವೇದಾಂತ್ ಭಾವನ ಹತ್ರ ಎಲ್ಲ ಹೇಳ್ಬೋದು ಅಲ್ವಾ? ಯಾರು ಗೊತ್ತು, ಅಯ್ಯೋ ಪಾಪ ಅನ್ಸಿ ಮದ್ವೆ ಮಾಡ್ಸಿದ್ರು ಮಾಡಿಸ್ಬೋದು. ಅದನ್ನ ನೀನ್ ಹೇಳ್ದೆ ಸುಲಭ ಅಲ್ಲ ಬಿಡು. ನನಗೆ ವೇದಾಂತ್ ಭಾವನ ಹತ್ರ ವಿಷಯ ಹೇಳೋಷ್ಟು ಧೈರ್ಯ ಇದ್ದಿದ್ರೆ ನಾನು ಯಾಕೆ ಸುಮ್ಮನಿರ್ತಿದ್ದೆ? ಯಾವಾಗ್ಲೂ ಧ್ರುವನ್ ಎತ್ತಾಕೊಂಡು ಹೋಗಿ ಮದುವೆ ಮಾಡ್ಕೋತಿದ್ದೆ. ಹಾಗಾದ್ರೆ ಮುಂದೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಲೆಟರ್ ತಲುಪ್ಸೋದೇನೋ ತಲುಪ್ಸಿದ್ದೀನಿ. ನನ್ನ ಹಣೆಯಲ್ಲಿ ಧ್ರುವನೇ ಮದುವೆ ಆಗಬೇಕು ಅನ್ನೋದೇನಾದರೂ ಬರ್ತಿತ್ತು ಅಂದರೆ ಆ ದೇವರೇ ಏನಾದರೂ ದಾರಿ ತೋರಿಸ್ತಾನೆ. ಅಲ್ಲಿವರೆಗೂ ವೇಟ್ ಮಾಡೋಣ. ಆದ್ಯಾ ಲಿಪ್ಸ್ಟಿಕ್ ಮಾರ್ಕಿದೆ. ಈ ಲೆಟರ್ ಪಕ್ಕ ಅಳ್ತಿನೇ ಕಳಿಸಿರ್ತಾಳೆ. ಈ ಹುಡುಗಿ ನಾನು ಧ್ರುವನ ತುಂಬ ಪ್ರೀತಿಸ್ತೀನಿ ಅಂತ ಈ ಲೆಟರ್ ಬರ್ತಿದ್ದಾಳೆ. ಅವನು ಸಿಕ್ಕಿಲ್ಲ ಅಂದರೆ ಸತ್ತು ಹೋಗ್ತೀನಿ ಅಂತ ಬರ್ತಿದ್ದಾಳೆ. ಆದರೆ ನಮ್ಮ ಎದುರುಗಡೆ ಬಂದು ಹೇಳ್ಕೊಡೋದಕ್ಕೆ ಮಾತ್ರ ಭಯ ಪಡ್ತಿದ್ದಾಳೆ. ಹೀಗೆ ಆದರೆ ಹೇಗೆ ಕಂಡುಹಿಡಿಯೋದು? ಭಾವ, ಆ ಹುಡುಗಿ ಅಲ್ಲಿ ಅಪ್ಪ
ಅದಿತಿ ಧ್ರುವ ಒಂದಾಗಬಾರ್ದು ಅಂತ ಹೇಳ್ತಿದ್ದಾರೆ, ಈ ಕಡೆ ಅದಿತಿ ನಮ್ಮನ್ನ ಒಂದ್ ಮಾಡಿ ಅಂತ ಹೇಳ್ತಿದ್ದಾಳೆ. ಏನಪ್ಪ ಮಾಡೋದು?